ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನಾ ಪೂರ್ವಕವಾಗಿ ದೇವರ ವಾಕ್ಯವನ್ನು ಕೇಳುವುದಕ್ಕಾಗಿ ನಾವು ಸಿದ್ಧ ಮಾಡೋಣ. ಪ್ರಾರ್ಥಿಸುವ. ಕೃಪೆಯಲ್ಲಿ ಐಶ್ವರ್ಯಭರಿತನಾಗಿರುವಂಥ ನಮ್ಮ ಪ್ರೀತಿಯುಳ್ಳ ಪರಲೋಕದ ತಂದೆಯಾದ ದೇವರೇ, ನಿನ್ನ ಪವಿತ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇವಪ್ಪ. ಸ್ವಾಮಿ, ನಿನ್ನ ವಾಕ್ಯವನ್ನು ನಾವು ಕೇಳುತ್ತೇವೆ, ಧ್ಯಾನಿಸ್ತೇವೆ ಮತ್ತು ಅದರ ಪ್ರಕಾರ ಜೀವಿಸುವುದಕ್ಕೆ ನಮಗೆ ಕೃಪೆ ಕೊಡು. ಈ ಸಮಯದಲ್ಲಿ ಅಪ್ಪ, ನಿನ್ನ ವಾಕ್ಯದ ಮೂಲಕ ನಮ್ಮೆಲ್ಲರ ಸಂಗಡ ಮಾತನಾಡು ಸ್ವಾಮಿ. ನಿನ್ನ ವಾಕ್ಯವನ್ನು ಕೇಳುವುದಕ್ಕೆ ನಮ್ಮ ಆತ್ಮಿಕ ಕಿವಿಗಳನ್ನು ತೆರೆ ಸ್ವಾಮಿ. ನಿನ್ನ ವಾಕ್ಯವೇ ಸತ್ಯವಾಗಿದೆ ಅಪ್ಪ. ಸ್ವಾಮಿ, ನಿನ್ನ ವಾಕ್ಯವನ್ನು ನಮಗೆ ಬೋಧಿಸು ಸ್ವಾಮಿ, ಮತ್ತು ನಾವು ನಡೆಯಬೇಕಾದ ಮಾರ್ಗವನ್ನು ನಮಗೆ ಕೊಡು. ಮತ್ತು ಯಾವ ಭಾಗದಲ್ಲಿ ನಾವು ಬಲಹೀನರಾಗಿದ್ದೇವೋ ಆ ವಾಕ್ಯದ ಮೂಲಕ ನಮ್ಮನ್ನು ಸರಿಯಾದ ಮಾರ್ಗಕ್ಕೆ ನಡೆಸಪ್ಪ. ನಿನಗೆ ನಾವು ಶರಣಾಗುತ್ತೇವೆ ಸ್ವಾಮಿ, ನಿನಗೆ ನಾವು ವಿಧೇಯರಾಗುತ್ತೇವೆ. ಮತ್ತು ನಿನ್ನ ವಾಕ್ಯ ಸ್ವಾಮಿ ನಮ್ಮನ್ನು ಸಂತೈಸಲಿ, ಆಧರಿಸಲಿ, ನಮಗೆ ಬಲ ಕೊಡಲಿ, ನಮಗೆ ಸಮಾಧಾನ ಕೊಡಲಿ. ಸ್ವಾಮಿ, ನಿನ್ನ ಬಳಿಗೆ ನಾವು ಬಂದಿದ್ದೇವಪ್ಪ, ನಮ್ಮನ್ನು ಬಲಪಡಿಸು ಸ್ವಾಮಿ. ವಾಕ್ಯವನ್ನು ಕೇಳುವುದಕ್ಕೆ ನಮಗೆ ಮನಸ್ಸನ್ನು ಕೊಡಪ್ಪ, ಮತ್ತು ಅದರ ಪ್ರಕಾರ ಜೀವಿಸುವುದಕ್ಕೆ ನಮಗೆ ಕೃಪೆಯನ್ನು ಕೊಡೆಂಬುದಾಗಿ ಬೇಡುತ್ತಪ್ಪ. ಈ ಸಮಯ ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇವೆ. ನೀನೇ ನಮ್ಮ ಸಂಗಡ ಮಾತನಾಡು ಸ್ವಾಮಿ. ನಿನಗೆ ಮಹಿಮೆ ಉಂಟಾಗಲಿ. ಆಮೇನ್. ದೇವರ ಪವಿತ್ರ ನಾಮಕ್ಕೆ ಸ್ತೋತ್ರವಾಗಲಿ. ಅವಕಾಶ ಮಾಡಿಕೊಟ್ಟಂಥ ಬಿಗ್ ಜೆ ಮೀಡಿಯಾದ ಸೇವಾ ನಿರತರಾಗಿರುವಂಥ ಎಲ್ಲ ಪ್ರೀತಿಯ ಸದಸ್ಯರಿಗೆ ಕ್ರಿಸ್ತನ ನಾಮದಲ್ಲಿ ವಂದನೆಯನ್ನು ತಿಳಿಸುವನಾಗಿದ್ದೇನೆ. ಮತ್ತು ಮೀಡಿಯಾದ ಮೂಲಕ ದೇವರ ವಾಕ್ಯವನ್ನು ಆಲಿಸುವಂಥ ನಿಮ್ಮೆಲ್ಲರನ್ನು ಕೂಡ ಕ್ರಿಸ್ತನ ನಾಮದಲ್ಲಿ ವಂದಿಸುವನಾಗಿದ್ದೇನೆ. ಈ ಸಮಯದಲ್ಲಿ ನಾವು ದೇವರ ವಾಕ್ಯದಲ್ಲಿ ಓದಿ ಧ್ಯಾನ ಮಾಡಲಿಕ್ಕಿರುವಂಥ ಮುಖ್ಯ ಪ್ರಸ್ತಾಪ ಹೃದಯವನ್ನು ನೋಡುವ ದೇವರು. ಹೃದಯವನ್ನು ನೋಡುವ ದೇವರು. ದೇವರ ವಾಕ್ಯ 1 ಸಾಮುವೇಲನು 16ನೇ ಅಧ್ಯಾಯ 7ನೇ ವಚನದಲ್ಲಿ ಬರೆಯಲ್ಪಟ್ಟ ಪ್ರಕಾರ, 1 ಸಾಮುವೇಲ 16ನೇ ಅಧ್ಯಾಯ 7ನೇ ವಚನ, ಆದರೆ ಯೆಹೋವನು ಸಾಮುವೇಲನಿಗೆ, ನೀನು ಅವನ ಚೆಲುವಿಕೆಯನ್ನು ನೀಳವನ್ನು ನೋಡಬೇಡ, ನಾನು ಅವನನ್ನು ತಳ್ಳಿಬಿಟ್ಟಿದ್ದೇನೆ. ಯೆಹೋವನು ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನು ನೋಡದೆ ಹೃದಯವನ್ನೇ ನೋಡುವನಾಗಿದ್ದಾನೆ ಅಂದನು. ಯೆಹೋವನು ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನು ನೋಡದೆ ಹೃದಯವನ್ನೇ ನೋಡುವನಾಗಿದ್ದಾನೆ ಎಂಬಂಥ ವಾಕ್ಯ ಪ್ರಿಯರೇ. ಹೌದು ಪ್ರಿಯರೇ, ಮನುಷ್ಯರು ಯಾವಾಗಲೂ ಹೊರಗೆ ನೋಡುವವರಾಗಿದ್ದಾರೆ. ಹೊರಗಿನ ಲೋಕದ ಸಂಗತಿಗಳು, ನಮ್ಮ ಹೊರಗಿನ ವೈಭವ, ಹೊರಗಿನ ತೋರ್ಪಡಿಕೆ, ಹೊರಗಿನ ಅಂದ ಚಂದ, ಇದೆಲ್ಲವನ್ನು ಕೂಡ ಮನುಷ್ಯನು ನೋಡಿ ಹೊಗಳಿಕೊಳ್ಳುವುದನ್ನು ನಾವು ನೋಡುತ್ತೇವೆ, ಹೆಚ್ಚಿಸಿಕೊಳ್ಳುವುದನ್ನು ನೋಡುತ್ತೇವೆ. ಆದರೆ ಇಲ್ಲಿ ಈಶಾಯನ ಮಕ್ಕಳಲ್ಲಿ ಪ್ರವಾದಿಯಾದಂಥ ಸಾಮುವೇಲನು ಇಸ್ರಾಯೇಲರ ಅರಸನನ್ನಾಗಿ ಅಭಿಷೇಕ ಮಾಡಬೇಕಾದ್ದು, ಈಶಾಯನ ಮಗನಾದ ದೊಡ್ಡವನು ಅಲ್ಲಿ ಬಂದಾಗ ದೇವರು ಸಾಮುವೇಲನೊಂದಿಗೆ ಮಾತಾಡುವುದನ್ನು ನಾವು ನೋಡುತ್ತೇವೆ ಪ್ರಿಯರೇ. ನಾನು ಇವನನ್ನೆಲ್ಲ ಆರಿಸಿಕೊಂಡದ್ದು, ನೀನು ಅವನ ಚೆಲುವಿಕೆಯನ್ನು ನೀಳವನ್ನು ನೋಡಬೇಡ, ನಾನು ಅವನನ್ನು ತಳ್ಳಿಬಿಟ್ಟಿದ್ದೇನೆ. ದೇವರು ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನು ನೋಡದೆ ಹೃದಯವನ್ನು ನೋಡುವಂಥ ಒಬ್ಬ ವ್ಯಕ್ತಿ ಅಲ್ಲಿ ಇದ್ದಾನೆ ಎಂಬುದನ್ನು ನಾವು ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ನೋಡ್ತೇವೆ. ಆದ್ದರಿಂದ ಈಶಾಯನ ಮಕ್ಕಳು 7 ಮಕ್ಕಳು ಕೂಡ
ಬರ್ತಾರೆ ಮತ್ತು ಮುಂದೆ ಪ್ರವಾದಿಯಾದ ಸಮುವೇಲನು ಹೇಳ್ತಾನೆ, ಇನ್ನೂ ಯಾರು ಇದ್ದಾರೋ ಎಂಬುದಾಗಿ ಕೇಳುವಾಗ ಒಬ್ಬ ಚಿಕ್ಕವನಿದ್ದಾನೆ, ಅವನು ಕುರಿಗಳ ಹಿಂದೆ ಅಡವಿಯಲ್ಲಿ ಕುರಿಗಳನ್ನು ಮೇಯಿಸಲಿಕ್ಕೆ ಹೋಗಿದ್ದಾನೆ ಎಂಬುದಾಗಿ ಹೇಳುವಾಗ ಅಲ್ಲಿ ಅವನನ್ನು ಕಳುಹಿಸಿ ಈ ದಾವೀದನನ್ನು ಪ್ರವಾದಿಯಾದ ಸಮುವೇಲನು ಇಸ್ರಾಯೇಲರ ಅರಸನಾಗಿ ಅಭಿಷೇಕ ಮಾಡುವುದನ್ನು ನೋಡುತ್ತೇವೆ. ಯಾಕಂದರೆ ದಾವೀದನ ಹೃದಯವನ್ನು ದೇವರು ನೋಡಿದ್ದಾನೆ. ದಾವೀದನ ಹೃದಯ ಹೇಗಿತ್ತು ಎಂಬುದಾಗಿ ದೇವರಿಗೆ ಗೊತ್ತಿತ್ತು. ಆದ್ದರಿಂದ ನಾವು ದೇವರ ವಾಕ್ಯದಲ್ಲಿ ಕೂಡ ನೋಡುತ್ತೇವೆ. 1ನೇ ಪೂರ್ವಕಾಲ ವೃತ್ತಾಂತ 17ನೇ ಅಧ್ಯಾಯ 7ನೇ ವಚನ ಹೇಳ್ತದೆ. 1ನೇ ಪೂರ್ವಕಾಲ ವೃತ್ತಾಂತ 17ನೇ ಅಧ್ಯಾಯ 7ನೇ ವಚನದಲ್ಲಿ, ಇದಲ್ಲದೆ ನೀನು ನನ್ನ ಸೇವಕನಾದ ದಾವೀದನಿಗೆ ಹೇಳಬೇಕಾದೇನೆಂದರೆ, ಸೇನಾಧೀಶ್ವರನಾದ ಯೆಹೋವನು ಈಗನ್ನುತ್ತಾನೆ, ಕುರಿಗಳ ಹಿಂದೆ ಹೋಗುತ್ತಿದ್ದ ನಿನ್ನನ್ನು ಅಡವಿಯಿಂದ ತೆಗೆದುಕೊಂಡು ನನ್ನ ಪ್ರಜೆಗಳಾದ ಇಸ್ರಾಯೇಲರ ಮೇಲೆ ನಾಯಕನನ್ನಾಗಿ ನೇಮಿಸಿದೆನು ಎಂಬುದಾಗಿ. ಅಡವಿಯಲ್ಲಿ ಕುರಿಗಳ ಹಿಂದೆ ಹೋಗುತ್ತಿದ್ದಂಥ ಯಾರ ಗಣನೆಗೆ ಬಾರದಂಥ ಒಬ್ಬ ವ್ಯಕ್ತಿಯನ್ನು ದೇವರು ಇಡೀ ಇಸ್ರಾಯೇಲರ ಅರಸನನ್ನಾಗಿ ನೇಮಿಸುವುದನ್ನು ನಾವು ನೋಡುತ್ತೇವೆ. ಪ್ರೇರೆ, ದೇವರಿಗೆಲ್ಲವೂ ಕೂಡ ಸಾಧ್ಯ. ಈ ಲೋಕದ ಸಂಗತಿಗಳನ್ನು ದೇವರು ಬಯಸುವುದಿಲ್ಲ. ಈ ಲೋಕದಲ್ಲಿ ನೀನು ಯಾವ ಗಣನೆಗೆ ಕೂಡ ಬಾರದಿರಬಹುದು. ಈ ಲೋಕ ನಿನ್ನನ್ನು ತಿರಸ್ಕಾರ ಮಾಡುವುದು. ಆದರೆ ದೇವರ ದೃಷ್ಟಿಯಲ್ಲಿ ನಾವು ಅಮೂಲ್ಯರೆಂಬುದಾಗಿ ನಾವು ನೋಡುತ್ತೇವೆ ಪ್ರೇರೆ. ಆದ್ದರಿಂದ ದೇವರು ಹೃದಯವನ್ನು ನೋಡುವಾತನಾಗಿದ್ದಾನೆ. ಮನುಷ್ಯರಂತೆ ಹೊರಗಿನ ತೋರ್ಪಡಿಕೆ, ಹೊರಗಿನ ಸಂಗತಿಗಳನ್ನು ದೇವರು ಎಂದೂ ಕೂಡ ಬಯಸುವುದಿಲ್ಲ. ನಮ್ಮ ಹೃದಯವನ್ನು ನೋಡುವ ದೇವರು. ಆದ್ದರಿಂದ ನಮ್ಮ ಜೀವಿತದಲ್ಲಿ ನಾವು ಯಾವ ರೀತಿಯಲ್ಲಿ ಲೋಕದಲ್ಲಿ ಜೀವಿಸಬೇಕಾಗಿದೆ. ದೇವರ ಹೃದಯ ಕೂಡ ಹೇಗೆ ಇದೆ ಎಂಬುದಾಗಿ ಕೂಡ ನಾವು ನೋಡ್ತೇವೆ. ದೇವರ ಹೃದಯ ಹೇಗಿತ್ತು ಮತ್ತು ಮನುಷ್ಯನ ಹೃದಯ ಹೇಗಿದೆ. ದೇವರ ಹೃದಯ ಯಾವಾಗಲೂ ಒಂದು ಕನಿಕರದ ಹೃದಯ, ನಮಗಾಗಿ ಮನಮರುಗುವ ಹೃದಯ. ನಾವು ಆದಿಯಲ್ಲೇ ನೋಡ್ತೇವೆ, ಮಾನವನು ಪಾಪದ ನಿಮಿತ್ತವಾಗಿ ದೇವರಿಂದ ಅಗಲಿ ಹೋದ ಮತ್ತು ಪಾಪದಿಂದ ಪಾಪವು ಬೆಳೆಯುತ್ತಾ ಹೋಯಿತು. ದೇವರ ದೃಷ್ಟಿಗೆ ಕೆಟ್ಟದಾಗಿ ಮನುಷ್ಯನು ಜೀವಿಸಲಿಕ್ಕೆ ಪ್ರಯತ್ನ ಮಾಡಿದ. ಆ ಸ್ಥಿತಿಯಲ್ಲಿ ಆದಿಕಾಂಡ 6ನೇ ಅಧ್ಯಾಯ 6ನೇ ವಚನ ಹೇಳ್ತದೆ, ತಾನು ಸೃಷ್ಟಿ ಮಾಡಿದಂಥ ಮನುಷ್ಯನ ವಿಷಯವಾಗಿ, ತಾನು ಸೃಷ್ಟಿ ಮಾಡಿದ ಮನುಷ್ಯನ ವಿಷಯವಾಗಿ ಇಲ್ಲಿ ದೇವರು ಹೇಳ್ತಾನೆ, ಈ ಯೆಹೋವನು ನೋಡಿ ತಾನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡನು ಎಂಬುದಾಗಿ. ತಾನು ಸೃಷ್ಟಿ ಮಾಡಿದಂಥ ಮನುಷ್ಯನು ದೇವರಿಂದ ದೂರ ಹೋದಾಗ, ಪಾಪದಿಂದ ತುಂಬಿದಂಥ ಜೀವಿತ, ಮನುಷ್ಯನ ಹೃದಯದಲ್ಲಿ ಯಾವಾಗಲೂ ಕೆಟ್ಟದ್ದೇ ಆಲೋಚನೆಗಳು ಅವನಲ್ಲಿರುವಾಗ, ಅವನ ಹೃದಯದಲ್ಲಿ, ಮನುಷ್ಯನ ಹೃದಯದಲ್ಲಿ ಯೋಚಿಸುವುದೆಲ್ಲ ಬರೀ ಕೆಟ್ಟದ್ದೇ, ಯಾವಾಗಲೂ ಬರೀ ಕೆಟ್ಟದ್ದೇ, ಪಾಪದಿಂದ ತುಂಬಿದಂಥ ಜೀವಿತ. ಇದನ್ನು ದೇವರು ನೋಡುವಾಗ ತಾನು ಸೃಷ್ಟಿ ಮಾಡಿದಂಥ ಮನುಷ್ಯ ವಿಷಯವಾಗಿ ಹೃದಯದಲ್ಲಿ ನೊಂದುಕೊಂಡನು ಎಂಬುದಾಗಿ ನಾವು ನೋಡುತ್ತೇವೆ. ನೊಂದಂಥ ಹೃದಯ ಪ್ರಿಯರೇ, ಪಶ್ಚಾತ್ತಾಪಪಟ್ಟು ನೊಂದಂಥ ಹೃದಯ. ಯಾಕಾಗಿ ಮನುಷ್ಯರು ನಾನು ಸೃಷ್ಟಿ ಮಾಡಿದೆ ಎಂಬಂಥ ಸ್ಥಿತಿಗೆ ದೇವರು ಬಂದ ಪ್ರಿಯರೇ. ಆದ್ದರಿಂದ ಆತನ ಹೃದಯವನ್ನು ನಾವು ಅರಿತುಕೊಳ್ಬೇಕಾಗಿದೆ. ಮತ್ತು ದೇವರ ಹೃದಯ ಮನಮರುಗುವಂಥ ಹೃದಯ. ಪ್ರವಾದಿಯಾದ ಯೋವೇಲನು ಬರೀತಾನೆ 2
13ನೇ ವಚನದಿಂದ ನಾವು ನೋಡ್ತೇವೆ. ಯೋವೇಲನು ಬರೆದ ಪ್ರವಾದನ ಗ್ರಂಥ 2ನೇ ಅಧ್ಯಾಯ 13ನೇ ವಚನ. ಮನಮರುಗುವಂಥ ಹೃದಯ, ತಾನು ಮಾಡಬೇಕಾದ ಕೇಡಿಗೆ ಮನಮರುಗುವಂಥ ಹೃದಯ ದೇವರದಾಗಿದೆ ಪ್ರಿಯರೇ. ನಿಮ್ಮ ಬಟ್ಟೆಗಳನ್ನೆಲ್ಲ ನಿಮ್ಮ ಹೃದಯವನ್ನು ಅರಿದುಕೊಳ್ಳಿರಿ ಎಂಬುದಾಗಲಿ ವಾಕ್ಯ ನಮಗೆ 2:13ನೇ ವಚನ ಹೇಳ್ತದೆ. ದೇವರ ಕಡೆಗೆ ನೀವು ತಿರುಗಿಕೊಳ್ಳಿರಿ ಎಂಬುದಾಗಿ ದೇವರ ವಾಕ್ಯ ನಮಗೆ ಕರೆ ಕೊಡ್ತಾ ಇದೆ. ಆದ್ರಿಂದ ಮನುಷ್ಯನಲ್ಲಿ ಯಾವ ಹೃದಯ ಇದೆ, ಮನುಷ್ಯನ ಆಲೋಚನೆ ಏನಾಗಿದೆ, ಮನುಷ್ಯನ ಹೃದಯದಲ್ಲಿ ಏನು ತುಂಬಿದೆ? ಬರೀ ಕೆಟ್ಟದಾದಂಥ ಆಲೋಚನೆಗಳು, ಇನ್ನೊಬ್ಬರಿಗೆ ಕೇಡು ಮಾಡುವಂಥ ಆಲೋಚನೆಗಳು, ಇನ್ನೊಬ್ಬರನ್ನು ಯಾವ ರೀತಿಯಲ್ಲಿ ಕೆಳಗೆ ಹಾಕುವ, ಇನ್ನೊಬ್ಬರನ್ನು ಯಾವ ರೀತಿಯಲ್ಲಿ ಮೋಸಗೊಳಿಸುವ, ವಂಚನೆ ಮಾಡುವ ಇಂಥ ಹೃದಯ ಮನುಷ್ಯನದಾಗಿದೆ ಬೇರೆ. ಆದ್ರಿಂದ ದೇವರು ಹೃದಯವನ್ನು ನೋಡುವ ಆಸನ ಹಾಕಿದ್ದಾನೆ. ನಿನ್ನ ಹೃದಯ ಹೇಗಿದೆ? ಹೃದಯವನ್ನು ಬಲ್ಲಂತ ಕರ್ತನಿಗೆ ನಮ್ಮ ಜೀವಿತವನ್ನು ಒಪ್ಪಿಸಿಕೊಡಬೇಕಾಗಿದೆ. ನಿನ್ನ ವಿಷಯವಾಗಿ ಯಾರು ಕೂಡ ಹೇಳಬೇಕಾದುದಿಲ್ಲ. ದೇವರಿಗೆ ಎಲ್ಲವೂ ಕೂಡ ಗೊತ್ತುಂಟು ಪ್ರಿಯರೇ. ದೇವರಿಗೆ ಮರೆಯಾದುದು ಯಾವುದೂ ಇಲ್ಲ. ಯಾರು ಹೇಳಬೇಕಾದಂಥ ಸಂಗತಿ ಅಲ್ಲ. ದೇವರ ಸ್ವತಃ ಬಲ್ಲಾತನಾಗಿದ್ದಾನೆ. ಅದಕ್ಕೆ ದಾವೀದನು ಬರೆಯುತ್ತಾನೆ. ಇದೇ ಅರಸನಾದ ದಾವೀದನು ಕೀರ್ತನೆ 139ರಲ್ಲಿ ಆತನು 1ನೇ ವಚನದಿಂದ ನಾವು ಓದ್ತಾ ಬರುವಾಗ, ಕೀರ್ತನೆ 139 1ನೇ ವಚನ ಹೇಳ್ತದೆ, ಯೆಹೋವನೇ ನಿನ್ನನ್ನು ಪರೀಕ್ಷಿಸಿ ತಿಳಿದುಕೊಂಡಿದ್ದೆ, ನಾನು ಕೂತುಕೊಳ್ಳುವುದು ಏಳುವುದು ನಿನಗೆ ಗೊತ್ತದೆ ಎಂಬುದಾಗಿ. ಯೆಹೋವನೇ, ನೀನು ನನ್ನನ್ನು ಪರೀಕ್ಷಿಸಿ ತಿಳಿದುಕೊಂಡಿದ್ದೆ, ನಾನು ಕೂತುಕೊಳ್ಳುವುದು ಏಳುವುದು ನಿನಗೆ ಗೊತ್ತದೆ. ದೂರದಿಂದಲೇ ನನ್ನ ಆಲೋಚನೆಗಳನ್ನು ಬಲ್ಲವನಾಗಿರುತ್ತಿ, ನಾನು ನಡೆಯುವುದನ್ನು ಮಲಗುವುದನ್ನು ಶೋಧಿಸಿ ಗ್ರಹಿಸಿಕೊಳ್ಳುತ್ತೆ. ನನ್ನ ನಡತೆಯೆಲ್ಲ ನಿನಗೆ ಗೋಚರವಾಗಿದೆ ಎಂಬುದಾಗಿ. ನಿನ್ನ ವಿಷಯವಾಗಿ ಯಾರು ಕೂಡ ದೇವರಿಗೆ ಹೇಳಬೇಕಾದುದಿಲ್ಲ. ದೇವರು ಪರೀಕ್ಷಿಸಿ ತಿಳಿದುಕೊಂಡಿದ್ದಾನೆ ಎಂಬುದಾಗಿ ಇಲ್ಲಿ ದಾವೀದನು ಬರೆಯುತ್ತಾನೆ ಪ್ರಿಯರೇ. ದೇವರು ನಮ್ಮ ಹೃದಯವನ್ನು ಬಲ್ಲಾತನಾಗಿದ್ದಾನೆ. ಆತ ನಮ್ಮನ್ನು ಪರೀಕ್ಷಿಸಿ ತಿಳಿದುಕೊಂಡಿದ್ದಾನೆ. ದಾವೀದನಿಗೆ ಗೊತ್ತಿತ್ತು ಹೃದಯವನ್ನು ಬಲ್ಲಂತ ದೇವರು. ಅವನಿಗೆ ತಿಳಿದುದರಿಂದ ಆತನು ತನ್ನ ಮಗನಾದ ಸೊಲೊಮೋನನಿಗೆ ಆತನು ಹೇಳ್ತಾನೆ, ಒಂದು ಪೂರ್ವಕಾಲ ವೃತ್ತಾಂತ 28ನೇ ಅಧ್ಯಾಯ, ಒಂದು ಪೂರ್ವಕಾಲ ವೃತ್ತಾಂತ 28ನೇ ಅಧ್ಯಾಯ 9ನೇ ವಚನದಲ್ಲಿ ಈ ರೀತಿಯಲ್ಲಿ ತನ್ನ ಮಗನಾದ ಸೊಲೊಮೋನನಿಗೆ ಆತನು ಹೇಳ್ತಾನೆ, ನನ್ನ ಮಗನಾದ ಸೊಲೊಮೋನನೇ, ನೀನಂತೂ ನಿನ್ನ ತಂದೆಯ ದೇವರನ್ನು ಅರಿತುಕೊಂಡು ಸಂಪೂರ್ಣ ಹೃದಯದಿಂದಲೂ ಮನಸ್ಸಂತೋಷದಿಂದಲೂ ಆತನನ್ನೇ ಸೇವಿಸು. ಯೆಹೋವನು ಎಲ್ಲ ಹೃದಯಗಳನ್ನು ವಿಚಾರಿಸುವವನು, ಎಲ್ಲ ಮನಸಂಕಲ್ಪಗಳನ್ನು ಬಲ್ಲವನು ಆಗಿರುತ್ತಾನಲ್ಲ ಎಂಬುದಾಗಿ. ತಾನು ಅರಿತುಕೊಂಡ ದೇವರನ್ನು ಮತ್ತು ತಾನು ಅರಿತುಕೊಂಡಂಥ ದೇವರ ವಿಷಯವಾಗಿ ತನ್ನ ಮಗನಾದ ಸೊಲೊಮೋನನಿಗೆ ಹೇಳ್ತಾನೆ, ನೀನು ಕೂಡ ಅರಿತುಕೊಳ್ಳಬೇಕು. ನನ್ನ ದೇವರು ನೀನು ಅರಿತುಕೊಂಡು ಸಂಪೂರ್ಣವಾದ ಹೃದಯದಿಂದಲೂ ಮನಸ್ಸಂತೋಷದಿಂದಲೂ ಆತನನ್ನೇ ನೀನು ಆರಾಧಿಸಬೇಕು, ಸೇವಿಸಬೇಕು. ಯೆಹೋವನು ಎಲ್ಲ ಹೃದಯಗಳನ್ನು ವಿಚಾರಿಸುವವನು, ಎಲ್ಲ ಮನಸಂಕಲ್ಪಗಳನ್ನು ಬಲ್ಲವನು ಆಗಿರುತ್ತಾನಲ್ಲ ಎಂಬುದಾಗಿ. ದಾವೀದನಿಗೆ ಗೊತ್ತಿತ್ತು ಆತನು ಹೃದಯವನ್ನು ನೋಡ್ತಾನೆ. ಮನುಷ್ಯರಂತೆ ಹೊರಗಿನ ತೋರಿಕೆನ ಆತನು ನೋಡುವಾತನಲ್ಲ. ಹೊರಗಿನ ಸಂಗತಿಗಳು ಆತನಿಗೆ ಬೇಡ. ನಿನ್ನ ಹೃದಯ ಹೇಗಿದೆ, ಇದು ದೇವರಿಗೆ ಬಹಳ ಪ್ರಾಮುಖ್ಯ. ನಿನ್ನ ಹೃದಯದಲ್ಲಿ ಏನು ತುಂಬಿದೆ ಅದು ದೇವರಿಗೆ ಗೊತ್ತುಂಟು. ಆದ್ದರಿಂದ ದೇವರ ಹೃದಯವನ್ನು ನೋಡುವ ಆತನಾಗಿದ್ದಾನೆ. ನಾವು ಮನುಷ್ಯರನ್ನು ಮೆಚ್ಚಿಸಬಾರದು ಪ್ರಿಯರೇ, ನಾವು ದೇವರನ್ನು ಮೆಚ್ಚಿಸಬೇಕು.
ದೇವರಿಗೆ ನಾವು ಒಳಗಾಗಬೇಕು. ದೇವರ ವಾಕ್ಯಕ್ಕೆ ನಾವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಬೇಕು. ನಮ್ಮ ಜೀವಿತದಲ್ಲಿ ದೇವರ ವಾಕ್ಯವನ್ನು ನಾವು ಇಟ್ಟುಕೊಳ್ಳಬೇಕು ಪ್ರಿಯರೇ. ನಾವು ದೇವರನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಯಾಕಂದರೆ ಹೃದಯ, ದೇವರ ವಾಕ್ಯ ಹೇಳ್ತದೆ ಹೃದಯದ ಬಗ್ಗೆ. ಯೆರೆಮೀಯನ ಪ್ರವಾದನೆ ಗ್ರಂಥ 17ನೇ ಅಧ್ಯಾಯ 9ನೇ ವಚನ ಹೇಳ್ತದೆ, ಹೃದಯವು ಎಲ್ಲಕ್ಕಿಂತಲೂ ವಂಚಕ, ಗುಣವಾಗದ ರೋಗಕ್ಕೆ ಒಳಗಾಗಿದೆ, ಅದನ್ನು ಯಾರು ತಿಳಿದಾರೋ. ಹೃದಯವು ಎಲ್ಲಕ್ಕಿಂತಲೂ ವಂಚಕ, ಗುಣವಾಗದ ರೋಗಕ್ಕೆ ಒಳಗಾಗಿದೆ, ಅದನ್ನು ಯಾರು ತಿಳಿದಾರೋ ಎಂಬುದಾಗಿ. ಹೃದಯವನ್ನು ಯಾರು ತಿಳಿಯಲಿಕ್ಕೆ ಸಾಧ್ಯ ಪ್ರಿಯರೇ? ದೇವರು ಮಾತ್ರ. ಹೃದಯವು ಎಲ್ಲಕ್ಕಿಂತಲೂ ವಂಚಕ, ಅದಕ್ಕೆ ಮೆಡಿಸಿನ್ ಇಲ್ಲ, ಔಷಧಿ ಇಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆದ್ದರಿಂದ ನಿನ್ನ ಹೃದಯ ಹೇಗಿದೆ? ದೇವರ ಮುಂದೆ ಎಲ್ಲವೂ ಬಟ್ಟ ಬಯಲಾಗಿದೆ. ದೇವರಿಗೆ ಯಾರು ಕೂಡ ಹೇಳಬೇಕಾದಂಥ ವಿಷಯವಿಲ್ಲ. ದೇವರಿಗೆ ಎಲ್ಲವೂ ಕೂಡ ಗೊತ್ತದೆ. ನಿನ್ನ ಹೃದಯ ಹೇಗಿದೆ? ದೇವರ ಹಾಗೆ ಮನಮರಗುವ ಹೃದಯ ನಮ್ಮದಾಗಿದೆಯಾ? ದೇವರ ಹಾಗೆ ಪಶ್ಚಾತ್ತಾಪ ಮತ್ತು ನೊಂದುಕೊಳ್ಳುವಂಥ, ಕನಿಕರ ಪಡುವಂಥ ಹೃದಯ ನಮ್ಮದಾಗಿದೆ ಪ್ರಿಯರೇ. ನಮ್ಮ ಹೃದಯವನ್ನು ದೇವರು ಬಲ್ಲಾತನಾಗಿದ್ದಾನೆ ಪ್ರಿಯರೇ. ನಾವು ಹೃದಯದಲ್ಲಿ ಏನು ತುಂಬಿಟ್ಟುಕೊಂಡಿದ್ದೇವೆ? ನಮ್ಮ ಹೃದಯದ ಮೂಲಕ ನಮ್ಮ ಆರೋಗ್ಯ ಕೆಡ್ತದೆ ಪ್ರಿಯರೇ. ಅನೇಕ ಸಂಗತಿಗಳು ನಮ್ಮ ಹೃದಯದಲ್ಲಿರುವಾಗ, ಅದಕ್ಕೆ ಯೇಸು ಸ್ವಾಮಿ ಸ್ವತಃ ಹೇಳ್ತಾನೆ, ಈ ಲೋಕದಲ್ಲಿ ಆತನಿರುವಾಗ ತನ್ನ ಶಿಷ್ಯರೊಂದಿಗೆ ಆತನು ಮಾತನಾಡ್ತಾನೆ. ಮತ್ತಾಯನು ಬರೆದ ಸುವಾರ್ತೆ 15ನೇ ಅಧ್ಯಾಯ, ಮತ್ತಾಯನು ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ ಪ್ರಿಯರೇ, 15ನೇ ಅಧ್ಯಾಯ 16ನೇ ವಚನದಿಂದ, ನಿಮಗಿನ್ನೂ ಬುದ್ಧಿ ಇಲ್ಲವೇ? ಬಾಯೊಳಕ್ಕೆ ಹೋಗುವಂತಹದ್ದು ಹೊಟ್ಟೆಯಲ್ಲಿ ಸೇರಿ ಬಹಿರ್ದೇಶಕ್ಕೆ ಹೋಗುತ್ತದೆಂದು ನಿಮಗೆ ತಿಳಿಯಲಿಲ್ಲವೋ? ಆದರೆ ಬಾಯೊಳಗಿಂದ ಹೊರಡುವಂಥ ಅವುಗಳು ಮನಸ್ಸಿನೊಳಗಿಂದ ಬರುತ್ತವೆ, ಇವೇ ಮನುಷ್ಯನನ್ನು ಹೊಲೆ ಮಾಡುತ್ತವೆ. ಹೇಗೆಂದರೆ ಮನಸ್ಸಿನೊಳಗಿಂದ ಕೆಟ್ಟ ಆಲೋಚನೆ, ಕೊಲೆ, ಆಧಾರ, ಸೂಳೆಗಾರಿಕೆ, ಕಳ್ಳತನ, ಸುಳ್ಳು ಸಾಕ್ಷಿ, ಬೈಗಳು ಹೊರಟು ಬರುತ್ತವೆ. ಮನುಷ್ಯನನ್ನು ಕೆಡಿಸುವಂಥವುಗಳು ಇವೆ. ಆದರೆ ಕೈ ತೊಳಕೊಳ್ಳದೆ ಊಟ ಮಾಡುವುದು ಮನುಷ್ಯನನ್ನು ಕೆಡಿಸುವುದಿಲ್ಲ ಅಂದನು. ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಬರುವುದೆಂಬುದಾಗಿ ಇಲ್ಲಿ ಯೇಸು ಸ್ವಾಮಿ ಸ್ವತಃ ಹೇಳ್ತಾನೆ. ನಮ್ಮ ಒಳಗೆ ಹೃದಯದಲ್ಲಿ ಏನುಂಟೋ ಅದೇ ನಮ್ಮ ಬಾಯಲ್ಲಿ ಬರ್ತದೆ. ಬೇಡವಾದ ಕೆಟ್ಟ ಸಂಗತಿಗಳು ಪ್ರಿಯರೇ, ಅನೇಕ ಕೆಟ್ಟ ಆಲೋಚನೆಗಳು, ಕೊಲೆ, ಆಧಾರ, ಸುಳ್ಳು ಸಾಕ್ಷಿ, ಇಂಥ ಅನೇಕ ಸಂಗತಿಗಳು ನಮ್ಮ ಒಳಗಿಂದ ಬರ್ತದೆ ಎಂಬುದಾಗಿ ಇಲ್ಲಿ ಯೇಸು ಸ್ವಾಮಿ ಸ್ಪಷ್ಟವಾಗಿ ಹೇಳ್ತಾನೆ. ಆದ್ದರಿಂದ ನಮ್ಮ ಹೃದಯದಲ್ಲಿ ಏನನ್ನು ತುಂಬಿಟ್ಟುಕೊಳ್ಬೇಕು ಪ್ರಿಯರೇ? ಹೃದಯದಲ್ಲಿ ಏನಿರಬೇಕು? ಹೃದಯವನ್ನು ನೋಡುವಂಥ ದೇವರಿಗೆ ನಮ್ಮ ಜೀವಿತವನ್ನು ನಾವು ಒಪ್ಪಿಸಿಕೊಡಬೇಕಾಗಿದೆ. ನಮ್ಮ ಹೃದಯದಲ್ಲಿ ಏನಿದೆ? ನಾವು ಕ್ರಿಸ್ತಿಯ ಜೀವಿತದಲ್ಲಿರಬಹುದು, ಕ್ರೈಸ್ತರಾಗಿರಬಹುದು, ಆದರೆ ದೇವರ ವಾಕ್ಯದ ಪ್ರಕಾರ ನಾವು ಜೀವಿಸದಿದ್ದರೆ, ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಮ್ಮ ಸಂಗತಿಗಳು ನಮ್ಮ ಜೀವಿತದಲ್ಲಿ, ನಮ್ಮ ಹೃದಯದಲ್ಲಿ ನಾವು ಇಟ್ಟುಕೊಂಡು ಅನೇಕ ದ್ವೇಷ, ಹೊಟ್ಟೆ ಕಿಚ್ಚು, ಅನೇಕ ಕೆಟ್ಟ ಸಂಗತಿಗಳು, ಅನೇಕ ಬೈಗಳು ಈ ರೀತಿಯಲ್ಲಿ ನಮ್ಮ ಒಳಗಿಂದ ಬರುವುದರಿಂದ ನಮ್ಮನ್ನು ನಾವು ಕೆಡಿಸಿಕೊಳ್ತಾ ಇದ್ದೇವೆ. ನಮ್ಮನ್ನು ನಾವು ನಿತ್ಯ ನಾಶನಕ್ಕೆ ಒಳಪಡಿಸ್ತಾ ಇದ್ದೇವೆ. ಇದು ನಮ್ಮನ್ನು ನಿತ್ಯ ನರಕಕ್ಕೆ ನಡೆಸುವಂಥದ್ದಾಗಿದೆ. ಇಂತಹ ಸಂಗತಿಗಳನ್ನು ನಾವು ಬಿಟ್ಟು ದೇವರ ವಾಕ್ಯ ನಮಗೇನು ಬೋಧಿಸ್ತದೋ ಅದರ ಪ್ರಕಾರ ನಾವು ಜೀವಿಸುವುದಕ್ಕೆ ಪ್ರಯತ್ನ ಪಡಬೇಕು. ಯಾಕಂದರೆ ದೇವರು ಎಲ್ಲವನ್ನು ಕೂಡ ಪರೀಕ್ಷಿಸಿ ತಿಳಿದುಕೊಂಡಿದ್ದಾನೆ. ಹೃದಯವನ್ನು ಬಲ್ಲಂತ ದೇವರು ಪ್ರಿಯರೇ. ದಾವೀದನು ಹೇಳಿದ ಹಾಗೆ ಎಲ್ಲ ಮನುಷ್ಯರ ಹೃದಯವನ್ನು ಆತನು ಬಲ್ಲವನು, ಅವರ ಮನಸ್ಸಂಕಲ್ಪಗಳನ್ನು ಬಲ್ಲವನು, ಹೃದಯವನ್ನು ವಿಚಾರಿಸುವವನು ದೇವರಾಗಿರುವಾಗ ದೇವರ ಮುಂದೆ ನಾವು ಏನಾಗಿದ್ದೇವೆ ಇದನ್ನು ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು ಪ್ರಿಯರೇ. ನಮ್ಮ ಹೃದಯ ಅದು ದೇವರಿಗೆ ಬೇಕಾಗಿದೆ. ಯಾಕಂದರೆ ಈ ಹೃದಯದಲ್ಲಿ ದೇವರು ವಾಸ ಮಾಡಲಿಕ್ಕೆ ಬಯಸ್ತಾನೆ.
ಈ ಹೃದಯವೇ ಒಂದು ಆಲಯವಾಗಿದೆ ಪ್ರಿಯರೇ. ಇದೇ ನಮ್ಮ ಗರ್ಭಗುಡಿ, ಆತನು ವಾಸ ಮಾಡುವಂಥ ಸ್ಥಳ ಪ್ರಿಯರೇ. ಇಂಥ ಅಪರಿಶುದ್ಧತೆ ನಮ್ಮ ಹೃದಯದಲ್ಲಿರುವಾಗ, ಇಂಥ ಕೆಟ್ಟ ಸಂಗತಿಗಳು ನಮ್ಮ ಹೃದಯದಲ್ಲಿರುವಾಗ ಆತನು ನಮ್ಮೊಂದಿಗೆ ಇರಲಿಕ್ಕೆ ಎಂದಿಗೂ ಕೂಡ ಬಯಸುವುದಿಲ್ಲ. ಆತನು ನಮ್ಮೊಳಗಿರಬೇಕಾದ್ರೆ, ಆತನಿಗೆ ನಮ್ಮ ಹೃದಯದಲ್ಲಿ ನಾವು ಸ್ಥಳವನ್ನು ಕೊಡುವುದಾದರೆ ನಾವು ಪರಿಶುದ್ಧರಾಗಿ ಜೀವಿಸಬೇಕು. ನಮ್ಮ ಹೃದಯದಲ್ಲಿ ಇಂಥ ಎಲ್ಲ ಕೊಳಕನ್ನು ನಾವು ತೆಗೆದು, ಇಂಥ ಹಳೆಯ ಸ್ವಭಾವಗಳನ್ನು ನಮ್ಮ ಜೀವಿತದಲ್ಲಿ ತೆಗೆದು, ಇಂಥ ಕೆಟ್ಟ ಸಂಗತಿಗಳನ್ನು ನಮ್ಮ ಜೀವಿತದಲ್ಲಿ ತೆಗೆದು ನಮ್ಮ ಹೃದಯವನ್ನು ನಾವು ಶುದ್ಧೀಕರಿಸಿಕೊಳ್ಬೇಕು ಪ್ರಿಯರೇ. ಹೃದಯವನ್ನು ಪೋಷಿಸಿಕೊಂಡು ಕ್ರಿಸ್ತನ ಕಡೆಗೆ ನಾವು ಬರಬೇಕಾಗಿದೆ. ಆತ ನಮ್ಮ ಒಳಗೆ ವಾಸ ಮಾಡಲಿಕ್ಕೆ ಬಯಸ್ತಾನೆ. ಅದರಿಂದ ನಮ್ಮ ಕ್ರಿಸ್ತಿಯ ಜೀವಿತದಲ್ಲಿ ಇಂಥ ಕೆಟ್ಟ ಸಂಗತಿಗಳು, ಇಂಥ ಕೆಟ್ಟ ಸ್ವಭಾವಗಳು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಮ್ಮ ಜೀವಿತದಲ್ಲಿ ನಾವು ಇಟ್ಟುಕೊಂಡು ಇನ್ನೂ ಕೂಡ ನಾವು ಈ ಲೋಕದಲ್ಲಿ ಜೀವಿಸುವುದಾದರೆ ಕ್ರಿಸ್ತು ನಮ್ಮಲ್ಲಿ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಆತ ನಮ್ಮಲ್ಲಿರಬೇಕಾದರೆ ನಮ್ಮ ಹೃದಯವನ್ನು ನಾವು ಪ್ರೋಕ್ಷಿಸಿಕೊಂಡು ಶುದ್ಧ ಮಾಡಿಕೊಂಡು ಆತನಿಗೆ ಅವಕಾಶ ನಾವು ಕೊಟ್ಟರೆ ಮಾತ್ರ ಆತ ನಮ್ಮೊಳಗೆ ಇರಲಿಕ್ಕೆ ಬಯಸ್ತಾನೆ. ಅದರಿಂದ ನಮ್ಮ ಜೀವಿತದಲ್ಲಿ ಇಂಥ ಕೆಟ್ಟ ಸಂಗತಿಗಳು ನಮ್ಮಲ್ಲಿರುವುದಾದರೆ ಹೃದಯವನ್ನು ನೋಡುವಂಥ ದೇವರು ಪ್ರಿಯರೇ, ಆತನಿಗೆ ನಮ್ಮ ಜೀವಿತವನ್ನು ಒಪ್ಪಿಸಿಕೊಡಬೇಕಾಗಿದೆ. ನಮ್ಮ ಹೊರಗಿನ ಸಂಗತಿಗಳು ಆತನಿಗೆ ಬೇಡ. ಹೊರಗಿನ ತೋರ್ಪಡಿಕೆ, ಹೊರಗಿನಲ್ಲಿ ನಿನಗೆ ಎಷ್ಟೋ ದೊಡ್ಡ ಜನರು ಮೆಚ್ಚುವಂಥ ರೀತಿಯಲ್ಲಿ ಇರಬಹುದು. ಹೊರಗಿನ ತೋರಿಕೆಯಲ್ಲಿ ಜನರು ನಿನ್ನನ್ನು ಮೆಚ್ಚಬಹುದು. ನಿನ್ನ ಒಳ್ಳೆಯ ಸಂಗತಿಗಳನ್ನು ನೋಡಿ, ಅದು ನಿನ್ನ ಹೃದಯವನ್ನು ನೋಡುವ ದೇವರಿಗೆ, ನಿನ್ನ ಹೃದಯವನ್ನು ಬಲ್ಲಂಥ ದೇವರು ಆತನು ನಿನ್ನನ್ನು ಮೆಚ್ಚುತ್ತಾ ಇದ್ದಾನೋ, ನಿನ್ನಲ್ಲಿ ಆತನಿಗೆ ಒಳ್ಳೆಯ ಸಂಗತಿಗಳು ಇದ್ದವೆ ಪ್ರಿಯರೇ. ಅದರಿಂದ ನಮ್ಮ ಜೀವಿತವನ್ನು ಆತನಿಗೆ ಒಪ್ಪಿಸಿಕೊಡಬೇಕಾಗಿದೆ. ಆ ವಾಕ್ಯದ ಪ್ರಕಾರ ನಾವು ಜೀವಿಸಬೇಕಾಗಿದೆ. ಹೃದಯವನ್ನು ಬಲ್ಲಂಥ ದೇವರು ಅದಕ್ಕೋಸ್ಕರ ಬಾಯಾರಿಕೆಯಿಂದ ದಾವೀದನು ಹೇಳ್ತಾನೆ, ನನ್ನ ಮನವು ದೇವರನ್ನು ಬಯಸ್ತಾ ಇದೆ. ಕೀರ್ತನೆ 42ರಲ್ಲಿ ಆತನು ಹೇಳ್ತಾನೆ, ನನ್ನ ಹೃದಯ ದೇವರಿಗಾಗಿ ಬಯಸ್ತಾ ಇದೆ, ದೇವರನ್ನು ಬಯಸ್ತಾ ಇದೆ. ಆತನ ಬಯಕೆ ಅದಾಗಿತ್ತು, ಆತನ ಹೃದಯದ ಭಾರ ಆಗಿತ್ತು. ಅದರಿಂದ ಹೃದಯವನ್ನು ನೋಡುವಂಥ ದೇವರಿಗೆ ಆತನು ಶರಣಾಗ್ತಾನೆ. ದೇವರೆಲ್ಲವನ್ನೂ ನೋಡಿ ಬಲ್ಲ ಆತನಾಗಿದ್ದಾನೆ. ಆತನು ಪರೀಕ್ಷಿಸಿ ನಮ್ಮನ್ನು ತಿಳಿದುಕೊಂಡಿದ್ದಾನೆ. ಆತನಿಗೆ ಎಲ್ಲವೂ ಕೂಡ ಗೊತ್ತದೆ. ಆತನಿಗೆ ಮರೆಯಾದದ್ದು ಯಾವುದಿಲ್ಲ. ಅದಕ್ಕೋಸ್ಕರ ಆತನು ದಾವೀದನು ಒಂದು ಪ್ರಾರ್ಥನೆ ಮಾಡ್ತಾನೆ ಪ್ರಿಯರೇ. 139ನೇ ಕೀರ್ತನೆಯಲ್ಲಿ ಅದೇ ನಮ್ಮ ಪ್ರಾರ್ಥನೆ ಆಗಿರಲಿ ಪ್ರಿಯರೇ, ಅದೇ ನಮ್ಮ ಜೀವಿತದ ಪ್ರಾರ್ಥನೆ ಆಗಿರಲಿ. ಕೀರ್ತನೆ 139 ಅಲ್ಲಿ ಕೊನೆಯಲ್ಲಿ ಆತನು ಬರೀತಾನೆ 23ನೇ ವಚನ ಮತ್ತು 24ನೇ ವಚನದಲ್ಲಿ, ದೇವಾ ನನ್ನನ್ನು ಪರೀಕ್ಷಿಸಿ ನನ್ನ ಹೃದಯವನ್ನು ತಿಳಿದುಕೋ, ನನ್ನನ್ನು ಶೋಧಿಸಿ ನನ್ನ ಆಲೋಚನೆಗಳನ್ನು ಗೊತ್ತು ಮಾಡು, ನಾನು ಕೇಡಿನ ಮಾರ್ಗದಲ್ಲಿ ಇರುತ್ತೇನೋ ಏನು ನೋಡಿ ಸನಾತನ ಮಾರ್ಗದಲ್ಲಿ ನಡೆಸು ಎಂಬುದಾಗಿ. ದೇವ, ನಮ್ಮ ಹೃದಯವನ್ನು ನೀನು ಪರೀಕ್ಷಿಸಿ ತಿಳಿದುಕೋ ಎಂಬುದಾಗಿ. ನನ್ನನ್ನು ಶೋಧಿಸಿ ನನ್ನ ಆಲೋಚನೆಗಳನ್ನು ಗೊತ್ತು ಮಾಡು, ನಾನು ಕೇಡಿನ ಮಾರ್ಗದಲ್ಲಿ ಇರುತ್ತೇನೋ ಏನು ನೋಡಿ ಸನಾತನ ಮಾರ್ಗದಲ್ಲಿ ನಡೆಸು ಎಂಬಂಥ ಈ ವಾಕ್ಯ, ಈ ಪ್ರಾರ್ಥನೆ ನಮ್ಮದಾಗಿರಲಿ ಪ್ರಿಯರೇ. ಅದರಿಂದ ನಮ್ಮ ಜೀವಿತವನ್ನು ನಾವು ಒಪ್ಪಿಸಿಕೊಡೋಣ, ಹೃದಯವನ್ನು ನಮ್ಮ ಆತನಿಗೆ ಒಪ್ಪಿಸಿಕೊಡೋಣ. ಆತ ನನ್ನಲ್ಲಿ ಇರಲಿಕ್ಕೆ ಬಯಸ್ತಾನೆ. ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ಪರಲೋಕದ ತಂದೆಯಾದ ದೇವರೇ, ಅಮೂಲ್ಯ ಸಮಯಕ್ಕಾಗಿ ಸ್ತೋತ್ರಪ್ಪ. ಹೃದಯವನ್ನು ನೋಡುವ ದೇವರು ನೀನಾಗಿದ್ದೆ ಕರ್ತನೆ. ನಮ್ಮ ಜೀವಿತವನ್ನು ತಿಳಿದಾತನಾಗಿದ್ಯಪ್ಪ ಸ್ವಾಮಿ. ಈ ಕ್ಷಣ ನಿನಗೆ ನಾವು ಕರ್ತನೆ ವಿಧೇಯರಾಗ್ತೇವೆ. ಕರ್ತನೆ, ನೀನು ನಮ್ಮೊಳಗೆ ಬಾ ಸ್ವಾಮಿ. ನಮ್ಮಲ್ಲಿರುವಂಥ ಎಲ್ಲ ಕಲ್ಮಶಗಳನ್ನು, ನಮ್ಮೆಲ್ಲ ಪಾಪದ ಸ್ವಭಾವಗಳನ್ನು ನಮ್ಮ ಜೀವಿತದಿಂದ, ನಮ್ಮ ಹೃದಯದಿಂದ ತೆಗೆದು ಹಾಕು ಸ್ವಾಮಿ. ಬರುವಂಥ ಎಲ್ಲ ಕೆಟ್ಟ ಸಂಗತಿಗಳಿಂದ ನಮ್ಮನ್ನು ಕರ್ತನೆ ದೂರವಿಟ್ಟು ನಾವು ನಿನ್ನ ವಾಕ್ಯದ ಪ್ರಕಾರ ಜೀವಿಸೋದಕ್ಕೆ ಮೇಲೆ ಕೃಪೆ ಕೊಡಪ್ಪ. ನಮ್ಮನ್ನು ಶುದ್ಧಿಗೊಳಿಸು, ನಿನ್ನ ರಕ್ತದಿಂದ ನಮ್ಮನ್ನು ತೊಳೆ ಸ್ವಾಮಿ. ನಮ್ಮ ಹೃದಯದೊಳಕ್ಕೆ ನೀನು ಬಾ ಸ್ವಾಮಿ. ನೀನು ವಾಸ ಮಾಡು. ನಿನ್ನಲ್ಲಿದ್ದುಕೊಂಡು ನಾವು ಫಲಭರಿತ ಜೀವಿತವನ್ನು ನಡೆಸುವ ಹಾಗೆ ಕೃಪೆ ಕೊಡು ದೇವಾ. ನಮ್ಮನ್ನು ಪರೀಕ್ಷಿಸಿ ನಮ್ಮ ಹೃದಯವನ್ನು ತಿಳಿದುಕೋ ಕರ್ತನೆ. ನಮ್ಮ ಆಲೋಚನೆಗಳನ್ನು ಗೊತ್ತು ಮಾಡಪ್ಪ. ನಾವು ಕೇಡಿನ ಮಾರ್ಗದಲ್ಲಿ ಇರುವುದಾದರೆ ನಮ್ಮನ್ನು ಸನಾತನ ಮಾರ್ಗದಲ್ಲಿ ನಡೆಸು. ನಿನಗೆ ನಾವು ವಿಧೇಯರಾಗ್ತೇವೆ, ನಿನ್ನ ಮಕ್ಕಳಾಗಿ ಈ ಲೋಕದಲ್ಲಿ ಜೀವಿಸ್ತೇವೆ. ನಮಗೆ ಕೃಪೆ ಕೊಡಪ್ಪ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.
ಸುವಾರ್ತೆ ತಲುಪದ ಊರು ಇರಲೇಬಾರದು. ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲ